ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ತಿಂಡಿ ಬಂದು ಬಿರಿಯಾನಿ ಮಾಡಿದ್ರು. ಎಲ್ಲ ಕೂತ್ಕೊಂಡು ಬಿರಿಯಾನಿನ ತಿಂತಾ ಇದೀವಿ. ಸೊ ಬಿರಿಯಾನಿ ತಿಂದಾದ್ಮೇಲೆ ನಮ್ಮ ಪಾಪು ಯಾಕೋ ತಲೆನೋವು ಅನ್ನೋ ಹೊತ್ತಿಗೆ ಹೆಡ್ ಮಸಾಜ್ ಮಾಡ್ತಾ ಇತ್ತು ಅಮ್ಮ ಎಣ್ಣೆ ಹಾಕಿ. ಅವನಿಗಂತೂ ಎಣ್ಣೆ ತಿಕ್ಕಿಸ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ. ಹಾಗಿದ್ರೆ ಬನ್ನಿ ಇವತ್ತಿನ ಕೆಲಸ ಏನು ಅಂತ ನೋಡೋಣ. ಸೊ ರಾಗಿ ಕೂದು ಒಂದೆರಡು ದಿನ ಚೆನ್ನಾಗಿ ಒಣಗಿತ್ತು. ಅದಕ್ಕೆ ಬೆಳಗ್ಗೆಯಿಂದ ನಮ್ಮ ಅಪ್ಪ ಕಂತೆ ಕಟ್ತಿದ್ರು, ನಾವು ಎತ್ತಿಡೋದನ್ನ ನೋಡಿ ಇವರು ಎತ್ತಿಡಕ್ ಬಂದ್ರು. ಆದ್ರೆ ಇವ್ರ ಕೈಲಿ ಆಗ್ಲಿಲ್ಲ. ತೆಗೆದು ಬಿಸಾಕಿ ನಿನ್ ಕೆಲಸನೂ ಬೇಡ ಏನು ಬೇಡ ಅಂತ ಹೇಳಿ ಹೋದ್ರು. ನಮಿಗೂ ಯಾಕೋ ಬಿಸಿಲು ತಡಿಲಿಲ್ಲ. ಸೊ ಅವರು ಹೋಯ್ತಿದ್ದಂಗೆ ನಾವು ಇನ್ಗುಟ್ಟು ಹೋಗ್ಬಿಟ್ಟು ನಾನು ನಮ್ಮಮ್ಮ ಸ್ವಲ್ಪ ಹೊತ್ತು ಕೂತಿದ್ ನೀರು ಕುಡ್ಕೊಂಡ್ ಬರೋಣ ಅಂತ ಹೇಳಿ. ಸೊ ಇವ್ರು ಆಟ ಆಡೋದ್ ನೋಡಿ ನಾವು ಚಿಕ್ಕವರಾಗಿರ್ಬೇಕು ಅನ್ನಿಸ್ತಿತ್ತು. ನಮ್ಮಪ್ಪ ಇಲ್ಲಿ ಸೊಪ್ಪಿಗೆ ಜೆಟ್ ಆನ್ ಮಾಡಿದ್ರೆ ನನಗಾದ್ರೂ ಸಂಧಿ ಹೋಗಿ ಕುತ್ಕೊಬಿಡೋನಾದ್ರೂ ಕೆಳಗೆ ತಂಪಾರು ಆಗುತ್ತೆ ಅನ್ನಿಸ್ತಿತ್ತು. ಅಷ್ಟು ಬಿಸಿಲು ಮತ್ತೆ ರಾಗಿ ಹುಲ್ ಬಂದು ಸುಂಕು ಜಾಸ್ತಿ. ಇನ್ನು ನಾನು ಅಮ್ಮ ಒತ್ತಿಟ್ಟಿದ್ವಲ್ಲ ಕಂತೆಗಳೆಲ್ಲ ಅದನ್ನು ನಮ್ಮಪ್ಪ ಹಿಂಗೆ ಗುಡ್ಡೆ ಹೊಡ್ತಾ ಇತ್ತು. ಮಳೆ ಬರಂಗಾಗುತ್ತೆ ಅಂತ ಹೇಳಿ ಫೈನಲಿ ಮುಗಿಸ್ಬಿಟ್ಟು 2 ಗುಡ್ಡೆ ಅಷ್ಟು ರಾಗಿ ಹುಲ್ಲ ಕಟ್ಟಿ ಗುಡ್ಡೆ ಹಾಕಿ ಮುಗಿಸ್ತು. ಅವತ್ತು ದಿನ ಪೂರ್ತಿ ರಾಗಿ ಕೆಲಸನೇ ಆಯಿತು. ಸೊ ಸಂಜೆ ಆಗಿದ್ರಿಂದ ಹಸ್ಕೊಂಡು ಇಟ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟು. ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ.